ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಈ ಬಾರಿಯ ಲೋಕಸಮರದ ಅಖಾಡದಲ್ಲಿ ಮಂಡ್ಯ ಕ್ಷೇತ್ರ ರಣರೋಚಕವಾಗಿದೆ. ಬೇಸಿಗೆಯ ಕಾವು ಏರ್ತಾ ಇರುವ ಹಾಗೆ ಮಂಡ್ಯದಲ್ಲೂ ಚುನಾವಣಾ ಬಿಸಿ ಏರತೊಡಗಿದೆ. ಇಂದು ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದ್ದು ಅಖಾಡ ರಂಗೇರಿದೆ. ಪಕ್ಷದ ವರಿಷ್ಠರಾದ ದೇವೇಗೌಡರಿಂದ ಹಿಡಿದು ಸಿಎಂ ಕುಮಾರಸ್ವಾಮಿ, ಜಿಲ್ಲೆಯ ಜೆಡಿಎಸ್ ಶಾಸಕರು ಕೂಡ ಲೋಕಸಮರದ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಯುವ ರಾಜ, ಜನಪ್ರಿಯ ನಾಯಕ ನಟ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಈ ಜಿಲ್ಲೆಗೆ ಅವಶ್ಯಕತೆ ಇದೆ. ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅತ್ಯಂತ ಅಂತರದಿಂದ ಗೆಲ್ಲಿಸಿಕೊಡಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡು ಎಸ್ ನಿಖಿಲ್ 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 ಜೆಡಿಎಸ್ನ 8 ಶಾಸಕರ ಬಾಯಲ್ಲೂ ಇದೊಂದೇ ಘೋಷಣೆ. ದಿನದಿಂದ ದಿನಕ್ಕೆ ಮಂಡ್ಯ ಕಣ ರಂಗೇರ್ತಿದ್ದು ಜೆಡಿಎಸ್ ಶಾಸಕರು ಇಂದು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಮಂಡ್ಯದಲ್ಲಿ ದಳಪತಿಗಳ ಶಕ್ತಿ ಪ್ರದರ್ಶನ. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಅಖಾಡಕ್ಕೆ. ದೋಸ್ತಿಯಲ್ಲಿ ಭಾರೀ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಮಂಡ್ಯ ಕ್ಷೇತ್ರ ಪಡೆಯುವಲ್ಲಿ ಯಶಸ್ವಿಯಾದ ಜೆಡಿಎಸ್ ಇಂದು ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಮಂಡ್ಯದ ಸಿಲ್ವರ್ ಜೂಬಿಲಿ ಪಾರ್ಕ್ನಲ್ಲಿ ನಡೆದ ಸಮಾವೇಶದಲ್ಲಿ ಮಂಡ್ಯ ಉಸ್ತುವಾರಿ ಸಚಿವ ಪುಟ್ಟರಾಜು, ದೇವೇಗೌಡರು ಆಗಮಿಸೋ ಮೊದಲೇ ಶುಭ ಗಳಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರ ಎದುರಲ್ಲಿ ನಿಖಿಲ್ ಹೆಸರನ್ನ ಘೋಷಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂತಕ್ಕಂಥದ್ದನ್ನ ನಿಮ್ಮ ಮುಂದೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಘಂಟಾಘೋಷವಾಗಿ ಘೋಷಣೆ ಮಾಡ್ತಾ, ಇನ್ನು ಜಿಲ್ಲೆಯ ಜೆಡಿಎಸ್ ಶಾಸಕರು ಕೂಡ ನಿಖಿಲ್ ಗೆಲುವಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಜನರಲ್ಲಿ ಮನವಿ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮೆಲ್ಲರ ಆಶೀರ್ವಾದ ಪಡೆಯುವುದಕ್ಕೋಸ್ಕರ ಬಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲದ್ರಲ್ಲಿ ಯಾವ ತರದ ಭಯನೇ ಇಲ್ಲ. ಅತಿ ಹೆಚ್ಚಿನ ಬಹುಮತದಿಂದ ನಾವು ಜಯಶೀಲರಾಗಿ ಮಾಡಿ ನಾವು ದಿಲ್ಲಿಗೆ ಕಳಿಸ್ಕೊಡ್ಬೇಕಾಗ್ತದೆ. 8 ಜನ ಶಾಸಕರು ನಾವು ಸಿದ್ಧ ಇದ್ದೀವಿ ನಿಮ್ ಸೇವೆ ಮಾಡಕ್ಕೆ. ದಯಮಾಡಿ ನಿಮ್ ಕಾಲ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ದಯವಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ ಕೊಟ್ಟು ಗೆಲ್ಲಿಸ್ಕೊಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಋಣ ರಾಜಕೀಯ, ಹಣ ರಾಜಕೀಯ, ಹೆಣ ರಾಜಕೀಯ ಮಾಡಲ್ಲ. ಅಂಬರೀಶ್ ಅಭಿಮಾನಿಗಳ ವಿರುದ್ಧ ಸಿಎಂ ಆಕ್ರೋಶ. ಇನ್ನು ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ ಮಾತಿನುದ್ದಕ್ಕೂ ಅಂಬರೀಶ್ ಸಾವಿನ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನನ್ನನ್ನ ಹೆಮ್ಮರವಾಗಿ ಬೆಳೆಸಿದ್ದು ಮಂಡ್ಯದ ಜನ. ಮಂಡ್ಯ ಜನರ ಋಣ ನನ್ನ ಮೇಲಿದೆ. ಯಾವುದೇ ಟೀಕೆಗೆ ಹೆದರದೆ ಮಂಡ್ಯ ಜಿಲ್ಲೆಗೆ 8,000 ಅನುದಾನ ಕೊಟ್ಟಿದ್ದೇನೆ. ಅಂಬರೀಶ್ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ಅಂತ ಟ್ರೋಲ್ ಮಾಡಿದ ಅಭಿಮಾನಿಗಳಿಗೆ ತಿರುಗೇಟು ಕೊಟ್ರು. ರಾಜಕೀಯವಾಗಿ ಜನ್ಮ ಕೊಟ್ಟವರು ರಾಮನಗರದ ಜನತೆ. ರಾಜಕೀಯವಾಗಿ ಇವತ್ತು ಎಮ್ಮರವಾಗಿ ಬೆಳೆಸಿದಂಥವರು ಈ ಮಂಡ್ಯ ಜಿಲ್ಲೆಯ ಜನತೆ. ನನ್ನನ್ನು ನಾನು ವಿಧಾನಸಭೆಯಲ್ಲಿ ಈ ವರ್ಷದ ಬಜೆಟ್ ಅನ್ನು ಮಂಡನೆ ಮಾಡಬೇಕಾದ್ರೆ ಈ ಬಿಜೆಪಿ ನಾಯಕರುಗಳು ಗೋ ಬ್ಯಾಕ್ ಅಂತ ಅಲ್ಲಿ ಪ್ರಾರಂಭ ಆಯಿತು. ಇಲ್ಲಿ ಮಂಡ್ಯದಲ್ಲಿ ಈಗ ನೆನ್ನೆ ಮೊನ್ನೆ ಪ್ರಾರಂಭ ಆದದ್ದಂತ ಅಲ್ಲ. ಇದು 8,761 ಕೋಟಿ 56,000 ರೂಪಾಯಿಗಳ ಈ ಒಂದು ಯೋಜನೆಗಳಿಗೆ ಇವತ್ತು ತೀರ್ಮಾನ ತಗೊಂಡಿರೋದು. ನಿಮ್ಮ ಋಣ ತೀರಿಸಲಿಕ್ಕೆ ಇವತ್ತು ತೀರ್ಮಾನ ತಗೊಂಡಿದ್ದೀನಿ. ನನ್ನ ಮಗನ MP ಮಾಡಬೇಕು ಅಂತ ಅಲ್ಲ. ಇವತ್ತು ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ನನ್ನ ಹಿರಿಯ ಸ್ನೇಹಿತರು, ನನ್ನ ಅಣ್ಣ ಅಂತಕ್ಕಂಥ ಭಾವನೆಯಿಂದ ಅವ್ರಿಗೆ ಸ್ಥಾನ ಈ ವೃತ್ತಿಯಲ್ಲಿ ಕೊಟ್ಟಿರೋನು. ಇವತ್ತು ಅವರ ಆತ್ಮ ಏನು ಹೇಳುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಅಂಬರೀಶ್ ಅಭಿಮಾನಿಗಳು. ಕುಟುಂಬ ರಾಜಕಾರಣ ಆರೋಪಕ್ಕೆ ದೇವೇಗೌಡರ ತಿರುಗೇಟು. ಕಣ್ಣೀರಿಗೆ ವ್ಯಂಗ್ಯ ಮಾಡಿದವರಿಗೆ ಖಡಕ್ ಉತ್ತರ. ಇನ್ನು ಸಮಾವೇಶದಲ್ಲಿ ಮಾತನಾಡಿದ HD ದೇವೇಗೌಡ ಕುಟುಂಬ ರಾಜಕಾರಣದ ಆರೋಪಕ್ಕೆ ತಿರುಗೇಟು ನೀಡಿದ್ರು. ಹಾಗೆಯೇ ತಮ್ಮ ಕಣ್ಣೀರನ್ನ ವ್ಯಂಗ್ಯ ಮಾಡಿದವರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕೆ ಕಣ್ಣೀರಾಗ್ತದೆ ಅಂದ್ರೆ, ಯಾವ ಹಳ್ಳಿಗೆ ನಾನು ಮೊದಲನೇ ಬಾರಿಗೆ 60 ವರ್ಷದಿಂದ ಕಾಲಿಟ್ಟು ನನ್ನ ಮನಸ್ಸಿನಲ್ಲಿ ಆ ಪ್ರೀತಿಯ ಭಾವನೆ ಉಕ್ಕಿ ಹರಿದು ಅಲ್ಲಿ ಒಬ್ಬೊಮ್ಮನಿಗೆ ಕಣ್ಣೀರು ಹಾಕಿದ್ದಾಯಿತು. ಇವತ್ತು ಕಣ್ಣೀರು ಹಾಕೋದಿಲ್ಲ. ಯಾವ ಚುನಾವಣೆಯ ಖರ್ಚಿಗೆ ನನ್ನ ಮುಂದೆ ಇಟ್ಟು ಮಂಡ್ಯದ ಕೊಡುಗೆ ಇದು, ನೀವು ಕಷ್ಟದಲ್ಲಿದ್ದೀರಿ, ನಾವು ಕೈ ಹಿಡಿತೀವಿ ಅಂತ ಹೇಳಿದಂಥ ಪುಣ್ಯಾತ್ಮರು ನೀವಿಲ್ಲಿದ್ದೀರಿ, ಇಲ್ಲಿ ಬರೋಕೆ ಬಿಡಿದ್ರೆ ಗೋಬ್ಯಾಕ್ ನಿಖಿಲ್ ಅಂತ ಇಷ್ಟು ಮನಸ್ಸಿಗೆ ನೋವಾಗುತ್ತೆ.
ಇನ್ನು ಮೈತ್ರಿ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿರೋ ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಮಗನಾಗಿ ಸೇವೆ ಮಾಡ್ತೇನೆ, ನಿಮ್ಮ ಗುಲಾಮನಾಗಿ ಸೇವೆ ಮಾಡಲು ಅವಕಾಶ ಕೊಡಿ ಅಂತ ಹೇಳಿದ್ರು. ಎಲ್ಲ ಮಂಡ್ಯ ಜಿಲ್ಲೆಯ ಜನತೆಗೆ ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಮನೆಯ ಮಗನಾಗಿ ಸೇವೆ ಮಾಡಲಿಕ್ಕೆ, ನಿಮ್ಮ ಗುಲಾಮ್ನಾಗಿ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಇನ್ನು ಅಂಬರೀಶ್ ಸಾವಿನ ವಿಚಾರವಾಗಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿಯ ವಿರುದ್ಧ ಸುಮಲತಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ವಿಷಯನ ಇಟ್ಕೊಂಡು ಚುನಾವಣೆ ಮಾಡೋದು, ಅದರ ಬಗ್ಗೆ ಮಾತಾಡೋದೇ ಆಗಲಿ, ಯಾರೇ ಇರಲಿ, ಅದು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ. ಒಟ್ಟಾರೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಅಧಿಕೃತವಾಗಿ ಅಖಾಡಕ್ಕಿಳಿದಿದ್ದು ಮಂಡ್ಯ ಕಣ ಮತ್ತಷ್ಟು ರೋಚಕವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜೆಡಿಎಸ್ ಅಭ್ಯರ್ಥಿಯಾಗಿ ನಿಖಿಲ್ ಹೆಸರು ಘೋಷಣೆಯಾದರೂ ಕೂಡ ಎದುರಾಳಿ ಸುಮಲತಾ ಮಾತ್ರ ಇನ್ನೂ ತಮ್ಮ ನಿರ್ಧಾರ ಪ್ರಕಟಿಸಿಲ್ಲ. ಮಾರ್ಚ್ 18ಕ್ಕೆ ತಮ್ಮ ಅಂತಿಮ ನಿರ್ಧಾರ ತಿಳಿಸೋದಾಗಿ ಹೇಳಿದ್ದಾರೆ. ಈ ಮಧ್ಯೆ ಇವತ್ತು ಕೂಡ ಕ್ಷೇತ್ರದಲ್ಲಿ ಟೆಂಪಲ್ ರನ್ ಮುಂದುವರೆಸಿರುವ ಸುಮಲತಾ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಹಾಗೆ ಜೆಡಿಎಸ್ಗೆ ಆಹ್ವಾನ ನೀಡಿದ್ವಿ ಅಂದ ಜೆಡಿಎಸ್ ನಾಯಕರಿಗೂ ತಿರುಗೇಟು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮುಂದುವರೆದ ಸುಮಲತಾ ಟೆಂಪಲ್ ರನ್. ಮೇಲುಕೋಟೆ ಚಲುವರಾಯ ಸ್ವಾಮಿಗೆ ವಿಶೇಷ ಪೂಜೆ. ಕೊನೆ ಕ್ಷಣದವರೆಗೂ ಕಾಂಗ್ರೆಸ್ನಿಂದ ಟಿಕೆಟ್ ಬಯಸಿದ್ದ ಸುಮಲತಾಗೆ ಟಿಕೆಟ್ ಕೈ ತಪ್ಪಿದೆ. ಹೀಗಾಗಿ ಮಾರ್ಚ್ 18ಕ್ಕೆ ನನ್ನ ಸ್ಪರ್ಧೆ ಬಗ್ಗೆ ಅಂತಿಮ ನಿರ್ಧಾರ ತಿಳಿಸ್ತೀನಿ ಎಂದಿರುವ ಸುಮಲತಾ ಮಂಡ್ಯ ಕ್ಷೇತ್ರದಲ್ಲಿ ಪ್ರವಾಸ ಮುಂದುವರೆಸಿದ್ದಾರೆ. ಇಂದು ಮೇಲುಕೋಟೆ ಚಲುವರಾಯ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದ್ರು. ತೆರೆದ ವಾಹನದ ಮೂಲಕ ಮೇಲುಕೋಟೆಯ ಮುಖ್ಯ ಬೀದಿಯಿಂದ ದೇವಾಲಯದವರೆಗೂ ರೋಡ್ ಶೋ ನಡೆಸಿ ಚಲುವನಾರಾಯಣ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ರು. ಸುಮಲತಾಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿ ಹಲವರು ಸಾಥ್ ನೀಡಿದ್ರು. ಈ ವೇಳೆ ಅಂಬಿ ಪತ್ನಿಗೆ ಗ್ರಾಮಸ್ಥರಿಂದ ಅದ್ಧೂರಿ ಸ್ವಾಗತ ಸಿಕ್ಕಿತ್ತು. ಈ ವೇಳೆ ಮಾತನಾಡಿದ ಸುಮಲತಾ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದು ನನಗೆ ಮಾಡಿದ ಮೋಸವಲ್ಲ, ಕಾರ್ಯಕರ್ತರಿಗೆ ಮಾಡಿದ ಮೋಸ. ಜನರು ಏನ್ ಹೇಳ್ತಾರೋ ಅದೇ ರೀತಿ ಮಾಡ್ತೀನಿ ಅಂದ್ರು. ಗ್ರಾಮಸ್ಥರು ಪಕ್ಷೇತರರಾಗಿ ಕಣಕ್ಕಿಳಿಯುವಂತೆ ಒತ್ತಾಯಿಸಿದ್ರು. ಪಕ್ಷ ನನಗಲ್ಲ ಮೋಸ ಮಾಡ್ತಾ ಇರೋದು, ಪಕ್ಷಕ್ಕೆ ಮೋಸ ಆಗ್ತಿದೆ. ಮಂಡ್ಯದಲ್ಲಿ ಪಕ್ಷ ಕಾರ್ಯಕರ್ತರಿಗೆಲ್ಲೋ ಮೋಸ ಆಗ್ತಾ ಇದೆ. ಅದು ಅವರು ಪಡ್ತಾ ಇರೋ ಒಂದು ಬಾಧೆ ಅಂತ ಹೇಳಬೇಕು. ಸುಮಲತಾ ಜೆಡಿಎಸ್ಗೆ ಕರೆತರಲು ಸಂಧಾನ ಮಾಡಿದ್ವಿ. ಸಚಿವ ತಮ್ಮಣ್ಣ ಹೇಳಿಕೆಗೆ ಸುಮಲತಾ ತಿರುಗೇಟು. ಇನ್ನು ಸುಮಲತಾರನ್ನ ಜೆಡಿಎಸ್ ಪಕ್ಷಕ್ಕೆ ಕರೆತರುವ ಬಗ್ಗೆ ಸಂಧಾನ ನಡೆಸಿದ್ವಿ ಅಂತ ಸಚಿವ ಡಿಸಿ ತಮ್ಮಣ್ಣ ಹೇಳಿಕೆಗೆ ಸುಮಲತಾ ತಿರುಗೇಟು ಕೊಟ್ಟಿದ್ದಾರೆ. ಇದೆಲ್ಲ ನಾಟಕ, ನನ್ನ ಹೆಸರು ಯಾಕೆ ಎಳೆದು ತಂದಿದ್ದಾರೋ ಗೊತ್ತಿಲ್ಲ ಅಂತ ತಮ್ಮಣ್ಣ ವಿರುದ್ಧ ಕಿಡಿಕಾರಿದ್ರು. ಇಂಥ ಸಂದರ್ಭದಲ್ಲಿ ಈ ಮಾತುಗಳು ಏನಕ್ಕೆ ಹೇಳ್ತಾರೆ, ಏನಕ್ಕೆ ಹೇಳಬೇಕು ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ ಬಿಡಿ. ಬಟ್ JDSಗೆ ಬರಬೇಕು ಅನ್ನೋ ಒಂದು ಮಾತು ಯಾವತ್ತೂ ಅವ್ರು ಹೇಳಿರಲಿಲ್ಲ. ಮೊದಲಿಂದಾನು ತಿರ್ಗಾ ಮತ್ತೆ ಯಾಕೆ ನನ್ನ ಹೆಸರನ್ನ ಇವರು ಬಳಸ್ಕೊತಾ ಇದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನು ಸುಮಲತಾ ಬಗ್ಗೆ ರೇವಣ್ಣ ಮಾತನಾಡಿದ್ದು ತಪ್ಪು ಅಂತ ನಟ ಶಿವರಾಜ್ ಕುಮಾರ್ ಹೇಳಿದ್ರು. ಪ್ರಚಾರಕ್ಕೆ ಹೋಗುವ ಬಗ್ಗೆ ನಿರ್ಧಾರ ಮಾಡಿಲ್ಲ ಅಂದ್ರು. ಒಟ್ಟಾರೆ ಮಂಡ್ಯದ ಲೋಕಸಮರದ ಅಖಾಡಕ್ಕೆ ದೋಸ್ತಿ ಅಭ್ಯರ್ಥಿ ಫೈನಲ್ ಆಗಿದ್ದು ಸುಮಲತಾ ನಿರ್ಧಾರ ಬಾಕಿ ಇದೆ. ಈಗಾಗಲೇ ಸುಮಲತಾ ವಿರುದ್ಧ ದಳಪತಿಗಳು ಮೈಂಡ್ ಗೇಮ್ ಶುರು ಮಾಡಿದ್ದು ಸೈಲೆಂಟ್ ಆಗಿದ್ದ ಸುಮಲತಾ ಕೂಡ ಸಿಡಿದೆದ್ದಿದ್ದಾರೆ. ಇದರಿಂದಾಗಿ ಮಂಡ್ಯದ ರಾಜಕೀಯ ಅಖಾಡದ ಕಾವು ಮತ್ತಷ್ಟು ರಣರೋಚಕವಾಗ್ತಿದೆ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಹಾಸನದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದೆ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಘೋಷಿಸಿದ್ದಕ್ಕೆ ಮಾಜಿ ಸಚಿವ ಎ ಮಂಜು ಬಂಡಾಯ ಎದ್ದಿದ್ದಾರೆ. ಮಾಜಿ ಸಚಿವ ಮಂಜು ಇವತ್ತು ಅರಕಲಗೂಡಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಸಿದ್ರು. ಸಭೆಯಲ್ಲಿ ಮಾತನಾಡಿದ ಎ ಮಂಜು, ಇನ್ನೆರಡು ದಿನಗಳಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗುವ ಕುರಿತು ಅಂತಿಮ ನಿರ್ಧಾರ ಕೈಗೊಳ್ತೇನೆ ಅಂದ್ರು. ಇದು ಪ್ರಜ್ವಲ್ ರೇವಣ್ಣಗೆ ಫುಲ್ ಟೆನ್ಷನ್ ತಂದಿದೆ. ನಾವು ಕಾರ್ಯಕರ್ತರು ಏನು ಹೇಳ್ತಾರೆ ತೀರ್ಮಾನ ತಗೋತೀನಿ ಅಂತ ಹೇಳಿದ್ದೀನಿ. ಕಾರ್ಯಕರ್ತರು ಈಗ ಏನು ಹೇಳಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ. ಅದು ವೆಯ್ಟ್ ಅಂಡ್ ಸಿ. ಇಲ್ಲ, ನಾನು ಟಿಕೆಟ್ ವಿಚಾರದ್ದು ಇನ್ನೂ ಏನು ಮಾತಾಡಿಲ್ಲ. ನಾವು ವಿರುದ್ಧವಾಗಿ ಮಾಡಬೇಕು ಅನ್ನೋದನ್ನ ನಾವು ಒತ್ತಾರೆ. ನಾವು ಕಾಂಗ್ರೆಸ್ನವರು ನಾವು ಉಳ್ಕೋಬೇಕು ಅನ್ನೋದಾದ್ರೆ ಅವರು ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಒಟ್ಟಾರೆ ಮಾಡಬೇಕು ಅಂತ ಹೇಳಿದ್ವಿ. ಯಾರೇ ಕ್ಯಾಂಡಿಡೇಟ್ ಆಗ್ಬೋದು, ನಾವು ಅವರು ವಿರುದ್ಧ ಸ್ಪರ್ಧೆ ಖಚಿತ. ನಾವು ಕಾಂಗ್ರೆಸ್ ಅಲ್ಲಿ ನಮ್ಮ ವಿರುದ್ಧದಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಮಂಜುನೂ ಆಗ್ಬೋದು, ವಿಶ್ವನಾಥ್ ಆಗ್ಬೋದು, ಜವರೇಗೌಡರು ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಯಾರೇ ಆಗ್ಬೋದು.
ಲೋಕಸಮರದ ಅಖಾಡಕ್ಕಿಳಿಯಲು ದೋಸ್ತಿಯಲ್ಲಿ ಸೀಟು ಹಂಚಿಕೆ ಏನೋ ಆಯಿತು. ಕಾಂಗ್ರೆಸ್ಗೆ 20 ಸಿಕ್ಕರೆ ಜೆಡಿಎಸ್ಗೆ 8 ಕ್ಷೇತ್ರ ಸಿಕ್ಕಾಗಿದೆ. ಆದರೆ ಇದು ದೋಸ್ತಿ ಪಕ್ಷದ ಮುಖಂಡರಲ್ಲಿ ಅಸಮಾಧಾನ ಮೂಡಿಸಿದೆ. ಕೈ ಮುಖಂಡರು ಒಳಗೊಳಗೆ ಕುದಿತಾ ಇದ್ದಾರೆ. ಯಾರ ಬಳಿಯೂ ಹೇಳೋ ಹಾಗಿಲ್ಲ, ಸುಮ್ಮನೆ ಇರೋಕ್ಕೂ ಆಗದ ಸ್ಥಿತಿ ಕಾಂಗ್ರೆಸ್ ನಾಯಕರದ್ದು. ದೋಸ್ತಿಯಲ್ಲಿ ಸೀಟು ಹಂಚಿಕೆ ಕುಸ್ತಿ. ಕೊತ ಕುದಿಯುತ್ತಿದ್ದಾರೆ ಕೈ ಮುಖಂಡರು. ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಪಡೆಗೆ ಸೋಲಿನ ರುಚಿ ತೋರಿಸಲೇಬೇಕು ಅಂತ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಒಂದಾಗಿವೆ. ಈಗಾಗಲೇ ಸೀಟು ಹಂಚಿಕೆ ಕಾರ್ಯ ಕೂಡ ಪೂರ್ಣಗೊಂಡಿದೆ. ಕಾಂಗ್ರೆಸ್ಗೆ 20 ಸಿಕ್ಕರೆ 8 ಕ್ಷೇತ್ರಗಳು ಜೆಡಿಎಸ್ ಪಾಲಾಗಿವೆ. ಸೀಟು ಹಂಚಿಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದ್ದು ಉಭಯ ಪಕ್ಷಗಳ ರಾಜ್ಯ ನಾಯಕರು ಅನಿವಾರ್ಯವಾಗಿ ಓಕೆ ಅಂದಿದ್ದಾರಷ್ಟೇ. ಆದರೆ ಸೀಟು ಹಂಚಿಕೆ ಬಗ್ಗೆ ಜೆಡಿಎಸ್ ಕಾಂಗ್ರೆಸ್ ಮುಖಂಡರು ಒಳಗೊಳಗೆ ಕುದಿಯುತ್ತಿದ್ದಾರೆ. ಮೈಸೂರು ಬಿಟ್ಟುಕೊಟ್ಟಿದ್ದಕ್ಕೆ ಜೆಡಿಎಸ್ ನಾಯಕರು ಕಿಡಿ. ಮೈಸೂರು ಕ್ಷೇತ್ರ ನಮಗೆ ಬೇಕು ಅಂತ ಜೆಡಿಎಸ್ ಮುಖಂಡರು ಪಟ್ಟು ಹಿಡಿದಿದ್ರು. ಆದರೆ ಮೈಸೂರು ಬಿಟ್ಟುಕೊಡಲು ಮಾಜಿ ಸಿಎಂ ಸಿದ್ದರಾಮಯ್ಯ ಒಪ್ಪಿಲ್ಲ. ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿ ಮೈಸೂರು ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಇದು ಜೆಡಿಎಸ್ ನಾಯಕರ ಕಣ್ಣು ಕೆಂಪಾಗಿಸಿದೆ. ಬಹುಶಃ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ ಮೈಸೂರಿನ ಬಗ್ಗೆ ಈ ಸಾರಿ ಹೇಗಾದರೂ ಮಾಡಿ ಲೋಕಸಭೆನ ಪಡೆಯಲೇಬೇಕು, ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯವನ್ನು ಸಾಧಿಸಬೇಕು ಅನ್ನುವಂಥದ್ದು ಇರ್ಬೋದು. ಇನ್ನು ಸೀಟು ಹಂಚಿಕೆ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಹೊಂದಾಣಿಕೆ ಅಂತ ಬಂದಾಗ ಕೊಟ್ಟು ತೆಗೆದುಕೊಳ್ಳುವುದು ಸಾಮಾನ್ಯ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಬೇಸರದಿಂದಲೇ ಹೇಳಿದ್ರು. ವಿದ್ಯೆ ಇರ್ತವೆ. ಈಗ ಅಲಯನ್ಸ್ ಅಂತನ್ನುವಾಗ ಒಂದು ಗಿವ್ ಅಂಡ್ ಟೇಕ್ ಇದ್ದೇ ಇರ್ತದೆ. ಗಿವ್ ಅಂಡ್ ಟೇಕ್ ಆಗ್ತವೆ ಯಾವಾಗಲೂ. ತುಮಕೂರು ಕಳೆದುಕೊಂಡಿದ್ದಕ್ಕೆ ಕೈ ನಾಯಕರು ಆಕ್ರೋಶ. ಇದೇ ವೇಳೆ ಹಾಲಿ ಸಂಸದರಿರುವ ತುಮಕೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದಕ್ಕೆ ಕೈ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಹಾಲಿ ಸಂಸದ ಮುದ್ದು ಹನುಮೇಗೌಡರಂತೂ ನಾಯಕರ ತೀರ್ಮಾನಕ್ಕೆ ಬೇಸರಗೊಂಡಿದ್ದಾರೆ ಎನ್ನಲಾಗಿದೆ. ಮಾಜಿ ಶಾಸಕ ರಾಜಣ್ಣ ಆಕ್ರೋಶ ಹೊರಹಾಕಿದ್ದಾರೆ. ಅವ್ರೇನು 8 ಕೊಟ್ಟರು 2 ಹೇಳ್ತಾರೋ 1 ಹೇಳ್ತಾರೋ ಗೊತ್ತಿಲ್ಲ. ಅವರು 18 ಕೊಟ್ಟರು ಅಷ್ಟೇನೆ, 28 ಅವರಿಗೆ ಬಿಟ್ಟುಕೊಟ್ರು ಅಷ್ಟೇನೆ ಅವ್ರದ್ದು. ಇದೇ ವೇಳೆ ವಿಜಯಪುರ, ಉತ್ತರ ಕನ್ನಡ, ಬೆಂಗಳೂರು ಉತ್ತರ ಕ್ಷೇತ್ರ ಬಿಟ್ಟುಕೊಟ್ಟಿದ್ದರ ಬಗ್ಗೆ ಕಾಂಗ್ರೆಸ್ ನಾಯಕರು ತೀವ್ರ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಚುನಾವಣೆಗೂ ಮುನ್ನವೇ ಹೀಗಾದ್ರೆ ಚುನಾವಣಾ ಪ್ರಚಾರ, ಮತದಾನದ ವೇಳೆ ಹೇಗೆ ಅನ್ನೋ ಚಿಂತೆ ದೋಸ್ತಿ ನಾಯಕರನ್ನ ಕಾಡ್ತಿದೆ. ಶ್ರೀನಿವಾಸ್ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಕೆಂಡವನ್ನ ಬಗಲಲ್ಲಿ ಇಟ್ಟುಕೊಂಡೇ ದೋಸ್ತಿಗಳು ಗೆಲ್ಲುವ ಅಭ್ಯರ್ಥಿಗಳನ್ನ ಸರ್ಚ್ ಮಾಡ್ತಿದ್ದಾರೆ. ಆದ್ರೂ ಗೆಲ್ಲೋ ಅಭ್ಯರ್ಥಿಗಳ ಕೊರತೆ ಮಾತ್ರ ಇನ್ನೂ ನೀಗ್ತಾ ಇಲ್ಲ. ಹೀಗಾಗಿ ಗೆಲ್ಲೋ ಅಭ್ಯರ್ಥಿಗಳಿಗಾಗಿ ತಲಾಶ್ ನಡೀತಾ ಇದೆ. ಸೀಟು ಹಂಚಿಕೆ ಮುಗಿದ್ರೂ ತಪ್ಪಿಲ್ಲ ಸಂಕಷ್ಟ. ದೋಸ್ತಿಗೆ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟು. ಸೀಟು ಹಂಚಿಕೆ ಫೈನಲ್ ಮಾಡಿಕೊಂಡ ದೋಸ್ತಿ ಪಕ್ಷಗಳಿಗೀಗ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗಿದೆ. ಎರಡೂ ಪಕ್ಷಗಳಲ್ಲಿ ಅಭ್ಯರ್ಥಿಗಳಿಗಾಗಿ ಭಾರೀ ತಲಾಶ್ ನಡೀತಾ ಇದೆ. ಗೆಲ್ಲುವ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣ್ತಿದೆ. ಜೆಡಿಎಸ್ಗೆ ಸಿಕ್ಕ 8 ಕ್ಷೇತ್ರಗಳಲ್ಲಿ ಮಂಡ್ಯ, ಹಾಸನ, ಶಿವಮೊಗ್ಗ, ವಿಜಯಪುರದಲ್ಲಿ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಇನ್ನು ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇನ್ನೂ ಬಹಿರಂಗವಾಗಿಲ್ಲ. ಬೆಂಗಳೂರು ಉತ್ತರ ಇಲ್ಲ ತುಮಕೂರಿನಿಂದ ಗೌಡರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ, ತುಮಕೂರು, ಬೆಂಗಳೂರು ಉತ್ತರ ಕ್ಷೇತ್ರಗಳಲ್ಲಿ ಯಾರನ್ನ ಅಭ್ಯರ್ಥಿ ಮಾಡೋದು ಅಂತ ಜೆಡಿಎಸ್ ಚರ್ಚೆ ಮಾಡ್ತಿದೆ. ಕಾಂಗ್ರೆಸ್ನಲ್ಲೂ ಇದೇ ಸ್ಥಿತಿ ಇದೆ. ಹಾಲಿ ಸಂಸದರ ಕ್ಷೇತ್ರಗಳನ್ನ ಹೊರತುಪಡಿಸಿ ಮಿಕ್ಕ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯ ಆಯ್ಕೆ ಕಷ್ಟವಾಗ್ತಿದೆ. ಮೈಸೂರು, ಬೆಂಗಳೂರು ದಕ್ಷಿಣ, ಬೀದರ್, ಮಂಗಳೂರು, ಬೆಳಗಾವಿ, ದಾವಣಗೆರೆ, ಕೊಪ್ಪಳ, ಬಾಗಲಕೋಟೆಯಲ್ಲಿ ಅಭ್ಯರ್ಥಿಗಳ ತಲಾಶ್ ನಡೀತಾ ಇದೆ. ಹೀಗಾಗಿ ದೋಸ್ತಿಗಳ ಚುನಾವಣಾ ತಂತ್ರಗಾರಿಕೆ ಏನೇ ಇರಲಿ, ಸೂಕ್ತ ಅಭ್ಯರ್ಥಿಗಳು ಸಿಗದೇ ಇದ್ರೆ ಬಹಳ ಕಷ್ಟ ಅನ್ನೋ ಮಾತುಗಳು ಉಭಯ ಪಕ್ಷಗಳ ಛಾವಣಿಯಲ್ಲೇ ಕೇಳಿ ಬರ್ತಾ ಇದೆ. ಶ್ರೀನಿವಾಸ್ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ರಾಜಕೀಯ ನಾಯಕರು ಟೆಂಪಲ್ ರನ್ ನಡೆಸಿದ್ದಾರೆ. ಇವತ್ತು ಚಿಕ್ಕಮಗಳೂರಿನ ಶೃಂಗೇರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಭೇಟಿ ಕೊಟ್ಟಿದ್ರು. ಶೃಂಗೇರಿ ಶಾರದಾಂಬೆಯ ದರ್ಶನವನ್ನ ಪಡೆದು ಬಿಎಸ್ವೈ ವಿಶೇಷ ಪೂಜೆ ಸಲ್ಲಿಸಿದ್ರು. ಯಡಿಯೂರಪ್ಪನವರಿಗೆ ಸಂಸದೆ ಶೋಭಾ ಕರಂದ್ಲಾಜೆ ಸಾಥ್ ಕೊಟ್ಟಿದ್ರು.
ಪೂಜೆ ಬಳಿಕ ಶೃಂಗೇರಿ ಶ್ರೀಗಳ ಆಶೀರ್ವಾದ ಪಡೆದರು. ಇನ್ನು ನಾಳೆ ಬೆಂಗಳೂರಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಿಗದಿಯಾಗಿತ್ತು. ಆದರೆ ಕೋರ್ ಕಮಿಟಿ ಸಭೆಯನ್ನ ಮಾರ್ಚ್ 17ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆ ಮುಖ್ಯಸ್ಥ ಮಸೂದ್ ಅಜರ್ನನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಿಸುವ ನಿರ್ಣಯಕ್ಕೆ ಚೀನಾ ವಿರೋಧ ವ್ಯಕ್ತಪಡಿಸಿರುವುದಕ್ಕೆ ಭಾರತ ತೀವ್ರ ಅಸಮಾಧಾನ ಹೊರಹಾಕಿದೆ. ಚೀನಾ ನಡೆ ತೀವ್ರ ನಿರಾಸೆ ಉಂಟು ಮಾಡಿದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಭಾರತದ ನೆಲದಲ್ಲಿ ನಡೆಸಿರುವ ಭಯೋತ್ಪಾದಕ ದಾಳಿಗಳಿಗೆ ಸಂಬಂಧಪಟ್ಟಂತೆ ಸೂಕ್ತ ಪುರಾವೆಗಳು ಇದ್ರೂ ಚೀನಾದ ಈ ನಡೆ ಅಸಮಾಧಾನ ತಂದಿದೆ ಅಂತ ಭಾರತ ಹೇಳಿದೆ. ಇನ್ನು ಚೀನಾ ನಡೆಗೆ ಅಮೆರಿಕ ಕೂಡ ಆಕ್ರೋಶ ಹೊರಹಾಕಿದೆ. ಚೀನಾ ಹೀಗೆ ಮುಂದುವರಿದ್ರೆ ನಾವು ಬೇರೆ ಕ್ರಮ ಕೈಗೊಳ್ಳುವುದು ಅನಿವಾರ್ಯ ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಎಚ್ಚರಿಕೆ ನೀಡಿದೆ. ಮಸೂದ್ ಅಜರ್ನನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಿಸುವ ಪ್ರಸ್ತಾವವನ್ನ ಫ್ರಾನ್ಸ್, ಬ್ರಿಟನ್ ಮತ್ತು ಅಮೆರಿಕ ಫೆಬ್ರವರಿ 27ರಂದು ಮಂಡಿಸಿದ್ವು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಲ್ ಖೈದಾ ನಿರ್ಬಂಧ ಸಮಿತಿ ಅಡಿಯಲ್ಲಿ ಈ ಪ್ರಸ್ತಾಪ ಮಂಡಿಸಲಾಗಿದೆ. ಆದರೆ ಮಸೂದ್ ಅಜರ್ನನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆ ಮಾಡುವ ನಿರ್ಣಯವನ್ನ ಚೀನಾ ವಿರೋಧಿಸ್ತಾ ಇದೆ. ಇನ್ನು ಇದರ ಬಗ್ಗೆ ಟ್ವೀಟ್ ಮಾಡಿರೋ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಚೀನಾ ಅಧ್ಯಕ್ಷ ಕ್ಸಿಯಾನ್ ಕಂಡ್ರೆ ಭಯ ಅಂತ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಟ್ವೀಟ್ ಮಾಡಿದ್ದು, ರಾಹುಲ್ ಗಾಂಧಿ ಮುತ್ತಜ್ಜ ಜವಾಹರ್ಲಾಲ್ ನೆಹರು ಅವರಿಂದಾಗಿ ನಮಗೆ ಇಂತಹ ಪರಿಸ್ಥಿತಿ ಬಂದಿದೆ. ಭಾರತದ ಹಿತಾಸಕ್ತಿ ಬಲಿಕೊಟ್ಟು ಚೀನಾಗೆ ಉಡುಗೊರೆ ನೀಡದೇ ಇದ್ದಿದ್ರೆ ಇಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಚೀನಾ ಸದಸ್ಯ ರಾಷ್ಟ್ರವಾಗಿ ಇರ್ತಾ ಇರಲಿಲ್ಲ ಅಂತ ಕಿಡಿಕಾರಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಎಐಸಿಸಿ ಮಾಜಿ ವಕ್ತಾರ ಟಾಮ್ ವಡಕ್ಕನ್ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ವಡಕ್ಕನ್ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡರು. ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ವಡಕ್ಕನ್ ಬಿಜೆಪಿ ಸದಸ್ಯರಾಗಿ ಸೇರಿದ್ದಾರೆ. ತ್ರಿಶೂರ್ ಲೋಕಸಭೆ ಕ್ಷೇತ್ರದಿಂದ ವಡಕ್ಕನ್ ಬಿಜೆಪಿಯಿಂದ ಸ್ಪರ್ಧಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಹಾದೇವಿ ಲಿಂಗೈಕ್ಯರಾಗಿದ್ದಾರೆ. ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇದ್ದ ಅವರು ನಗರದ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಲಿಂಗೈಕ್ಯರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಮಾತೆ ಮಹಾದೇವಿ ಲಿಂಗೈಕ್ಯ ಚಿಕಿತ್ಸೆ ಫಲಕಾರಿಯಾಗದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಧಿವಶ. ಕಿಡ್ನಿ ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಕೂಡಲ ಸಂಗಮ ಬಸವ ಧರ್ಮಪೀಠದ ಅಧ್ಯಕ್ಷೆ ಮಾತೆ ಮಹಾದೇವಿ ಲಿಂಗೈಕ್ಯರಾಗಿದ್ದಾರೆ. ಮಾತೆ ಮಹಾದೇವಿ ಅವರಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮಧ್ಯಾಹ್ನ 4:45 ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಮಾತೆ ಮಹಾದೇವಿ ನಿಧನಕ್ಕೆ ಭಕ್ತಗಣ ಕಂಬನಿ ಮಿಡ್ತಿದೆ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ, ಎಂಬಿ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಆಸ್ಪತ್ರೆಗೆ ಆಗಮಿಸಿ ಅಂತಿಮ ದರ್ಶನ ಪಡೆದರು. ದೇವೇಗೌಡ, ಸಿದ್ದರಾಮಯ್ಯ ಟ್ವೀಟ್ನಲ್ಲಿ ಸಂತಾಪ ಸೂಚಿಸಿದ್ರು. ನಾಳೆ ಇಲ್ಲಿಂದ ಚಿತ್ರದುರ್ಗ ಮಾರ್ಗವಾಗಿ ಹೊಸಪೇಟು ಕೂಡಲ ಸಂಗಮಗೆ ಅವರ ಒಂದು ಪಾರ್ಥಿವ ಶರೀರವನ್ನು ಇವತ್ತೊಂದು ದಿವಸ ಕರೆದೊಯ್ಯಲಾಗುವುದು. ಇವತ್ತು ಇಡೀ ದಿನ ಬೆಂಗಳೂರಿನ ಬಸವ ಮಂಟಪದಲ್ಲಿ ಪೂಜಾ ಕಾರ್ಯಕ್ರಮ, ಭಜನೆ, ಪ್ರಾರ್ಥನೆ ನಡೆಯಲಿದೆ. ಹೀಗಾಗಿ ರಾಜಾಜಿನಗರದ ಬಸವ ಮಂಟಪದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ನಾಳೆ ಬೆಳಗ್ಗೆ 12 ಗಂಟೆಗೆ ಪಾರ್ಥಿವ ಶರೀರ ಬೆಂಗಳೂರಿನಿಂದ ಹಿರಿಯೂರು, ಚಳ್ಳಕೆರೆ, ಚಿತ್ರದುರ್ಗ ಮಾರ್ಗವಾಗಿ ಅಂತಿಮ ಮೆರವಣಿಗೆ ನಡೆಯಲಿದೆ. ಹುಟ್ಟೂರು, ಸಾಸಲಟ್ಟಿ ಗ್ರಾಮದಲ್ಲಿ ಅಂತಿಮ ದರ್ಶನದ ಬಳಿಕ ಬಾಗಲಕೋಟೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮಕ್ಕೆ ಪಾರ್ಥಿವ ಶರೀರ ತಲುಪಲಿದೆ. ಅಲ್ಲಿ ಅಂತಿಮ ದರ್ಶನದ ಬಳಿಕ ನಾಡಿದ್ದು ಲಿಂಗಾಯತ ಸಂಪ್ರದಾಯದಂತೆ ಶನಿವಾರ ಮಧ್ಯಾಹ್ನ 3ರಿಂದ 5:30ರವರೆಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಭಕ್ತಿಗೆ ಒಂದು ಆದಿಶಕ್ತಿ ಆಗಿರ್ತಕ್ಕಂತಹ ಮಾತೆಯವರು, ಒಂದು ಮಾತಾಜಿ ಎಂಬ ಮಹಾಶಕ್ತಿ, ಅದು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಅಂತಹ ಒಂದು ಶಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಆ ಪರಮಾತ್ಮನಲ್ಲಿ ಪರಮ ಪೂಜ್ಯ ಮಾತಾಜಿಯವರು ಒಂದಾಗಿದ್ದಾರೆ. ಅವರು ಇದ್ದಾಗಲೇ ಅವರಿಗೆಲ್ಲ ಮುನ್ಸೂಚನೆ ಇದ್ದಂತೆ ಏನೇನು ಕಾರ್ಯಗಳು ಮಾಡಬೇಕು ಅವೆಲ್ಲವೂ ಕೂಡ ಮಾಡಿದ್ದಾರೆ. ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಈಗಾಗಲೇ ಕೂಡಲ ಸಂಗಮದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಯುತ್ತಿದೆ. ಮಾತೆ ಮಹಾದೇವಿಯವರ ಪೂರ್ವ ಇಚ್ಛೆಯಂತೆ ನಿಗದಿಯಾಗಿರುವ ಬಸವ ಧರ್ಮಪೀಠದ ಆವರಣದಲ್ಲಿರುವ ಶರಣರ ಲೋಕದಲ್ಲಿ ಸಮಾಧಿಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ.
ಮಾರ್ಚ್ 13, 1946ರಂದು ಜನಿಸಿದ್ದ ಮಾತೆ ಮಹಾದೇವಿ ಬರಹಗಾರರಾಗಿದ್ದು ಉತ್ತಮ ವಾಗ್ಮಿಯಾಗಿದ್ರು. ಕರ್ನಾಟಕದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದ ಬಗ್ಗೆ ಚರ್ಚೆ ನಡೆಯುತ್ತಿದ್ದಾಗ ಮಾತೆ ಮಹಾದೇವಿ ಪ್ರತ್ಯೇಕ ಧರ್ಮದ ಪರ ಮುಂಚೂಣಿಯಲ್ಲಿದ್ರು. ಮಾತೆ ಮಹಾದೇವಿ ನಿಧನದಿಂದ ಲಿಂಗಾಯತ ಧರ್ಮದ ಪ್ರಮುಖ ಕೊಂಡಿ ಕಳಚಿದಂತಾಗಿದೆ. ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ರಾಕ್ಷಸನ ಹೆಡೆಮುರಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.